ಸರ್ ಇವತ್ತಿನ ದಿನ ಫಲಪುಷ್ಪ ಪ್ರದರ್ಶನದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಒಂದು ಮೀನುಗಳ ಪ್ರದರ್ಶನ ಇತ್ತು ಸರ್. ಏನು ಯಾಕಂತ ಹೇಳ್ಬೋದು? ಸರ್, ಇದು ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತಿ ವಿಜಯಪುರ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ, ಹಾಪ್ಕ್ಯಾಮ್ಸ್ ಮತ್ತು ಇವರ ಸಹಯೋಗದೊಂದಿಗೆ ಪ್ರತಿ ವರ್ಷ ದಿನಾಂಕ 13ರಿಂದ 15 ತಾರೀಕಿನವರೆಗೆ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದರಲ್ಲಿನೂ ಲೈನ್ ಡಿಪಾರ್ಟ್ಮೆಂಟ್ ಆದಂತ ಮೀನುಗಾರಿಕೆ ಇಲಾಖೆ ಕೂಡ ಒಂದು ಅವಿಭಾಜ್ಯ ಕೃಷಿ ಅಂಗ ಇಲಾಖೆ ಆಗಿರೋದು. ತೋಟಗಾರಿಕೆ, ಪಶುಸಂಗೋಪನೆ, ರೇಷ್ಮೆ ಇವು ಕೂಡ ಒಂದು ಲೈನ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಕೂಡ ಈ ಮೀನುಗಾರಿಕೆ ಬಗ್ಗೆ ಅಕ್ವೇರಿಯಂ ಪ್ರದರ್ಶನ ಹಾಗೂ ಇಲಾಖೆ ಯೋಜನೆಗಳ ಫಲಕಗಳು ಹಾಗೂ ದೇಶಿ ಮತ್ತು ವಿದೇಶಿ ತಳಿಗಳ ಮೀನುಗಳನ್ನ ಅಕ್ವೇರಿಯಂ ತೊಟ್ಟಿಗಳನ್ನ ಸಿದ್ಧಪಡಿಸಿ ಮತ್ತು ಜನರಿಗೆ ಮತ್ತು ರೈತರಿಗೆ ಅನುಕೂಲವಾಗುವಂತೆ ಇಲಾಖೆಯಲ್ಲಿರುವಂತಹ ಯೋಜನೆಗಳ ಬಗ್ಗೆ ಮಾಹಿತಿ ಫಲಕಗಳು ಮತ್ತು ಮೀನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೇನು ಲಾಭಗಳು ಇದಾವೆ, ಪೌಷ್ಟಿಕಾಂಶಗಳು ಸಿಗುತ್ತವೆ ಇದರಂತ ಎಲ್ಲ ನಾಮ ಫಲಕಗಳನ್ನು ಕೂಡ ನಾವು ಅಳವಡಿಸಿದ್ದೇವೆ. ಮತ್ತು ಮೀನುಗಾರರಿಗಾಗಿ ಏನೇನು ಮೀನುಗಾರರ ಪರಿಕರಗಳನ್ನು ಕೂಡ ನಾನು ಈಗಾಗಲೇ ನಮ್ಮ ಇಲಾಖೆಯಿಂದ ಡಿಸ್ಪ್ಲೇ ಮಾಡಿದ್ದೀನಿ. ಮೀನುಗಾರಿಕೆ ಹಿಡಿಲಿಕ್ಕೆ ಪರಿಕರಗಳಾದಂತ ಹರಿಗೋಲು, ಆಮೇಲೆ ಬಲೆ, ಲೈಫ್ ಜಾಕೆಟ್ ಇತರ ಪರಿಕರಗಳು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೇವೆ. ಹಾಗೂ ಶಾಲಾ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಇದು ಬೇರೆ ಬೇರೆ ಕೋರ್ಸ್ಗಳಲ್ಲಿ ಕೂಡ ಮೀನುಗಾರಿಕೆ ಬಗ್ಗೆಗಳನ್ನು ಕೆಲವೊಂದು ಸಬ್ಜೆಕ್ಟ್ಗಳು ಬರ್ತವೆ. ಅದರದ್ದು ಆಧುನಿಕ ತಂತ್ರಜ್ಞಾನದ ಮಾಹಿತಿಗಳನ್ನು ಕೂಡ ನಾವು ಇದರಲ್ಲಿ ಸಿದ್ಧಪಡಿಸಿ ಮತ್ತು ಬಂದ ರೈತರಿಗಾಗ್ಲಿ, ವಿದ್ಯಾರ್ಥಿಗಳಿಗಾಗಲಿ, ಸಾರ್ವಜನಿಕರಿಗಾಗ್ಲಿ ಮತ್ತು ಜನಪ್ರತಿನಿಧಿಗಳಿಗಾಗ್ಲಿ ಮತ್ತು ಮಾಧ್ಯಮ ಮಿತ್ರರಿಗಾಗ್ಲಿ ಇದರ ಮಾಹಿತಿಗಳನ್ನು ಕೂಡ ಇದರ ಬಗ್ಗೆ ಹೆಚ್ಚು ಜನರಿಗೆ ಅವೇರ್ನೆಸ್ ಬರಲಿ ಮತ್ತು ಇದರ ಬಗ್ಗೆ ಸದುಪಯೋಗ ಆಗಲಿ ಅಂತೇಳಿ ನಾವು ಇದರಲ್ಲಿ ನಮ್ಮ ಇಲಾಖೆಯು ಕೂಡ ಒಂದು ಮಳಿಗೆಯನ್ನು ಹಾಕಿದ್ದೇವೆ. ಈ ಮಳಿಗೆಯಲ್ಲಿ ನಾವು ಇಲಾಖೆ ಕೆಲವೊಂದು ಚರ್ಚಾಕೂಟಗಳು ಮತ್ತು ಇಲಾಖೆಯ ಮಾಹಿತಿಗಳನ್ನು ಕೂಡ ಮತ್ತು ಮೀನು ಸಾಕಾಣಿಕೆ ಬಗ್ಗೆ, ಕೃಷಿಕರಿಗೆ ಅನುಕೂಲವಾಗುವಂತೆ ಆಧುನಿಕ ಮೀನುಗಾರಿಕೆ ತಂತ್ರಜ್ಞಾನದ ಬಗ್ಗೆ ಮತ್ತು ಮೀನಿನ ಇತರೆ ಮಾಹಿತಿಗಳನ್ನು ಕೂಡ ನಾವು ನೀಡಲಿಕ್ಕೆ ನಾವು ಇಲಾಖೆ ವತಿಯಿಂದ ಸಿದ್ಧಪಡಿಸಿದ್ದೇವೆ. ಮತ್ತು 3 ದಿವಸಗಳನ್ನು ಕೂಡ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕರ ಜೊತೆ ನಾವು ಇದು ಮಾಡ್ಕೊಂಡು ಇಂಟರಾಕ್ಷನ್ ಮಾಡ್ಕೊಂಡು ಅವರಿಗೆ ಮಾಹಿತಿಯನ್ನು ಕೊಡುಕೊಂಡು ಇದರದ್ದು ನಮ್ಮ ಬಿಜಾಪುರ ಜಿಲ್ಲೆ ಅಲ್ಲದೆ ಪಕ್ಕದ ಜಿಲ್ಲೆ ಬಾಗಲಕೋಟೆ ಮತ್ತು ಇನ್ನಿತರ ಜಿಲ್ಲೆಗಳು ಕೂಡ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾಕಂದ್ರೆ ಶ್ರೀ ಸಿದ್ದೇಶ್ವರ ಜಾತ್ರೆ ಇರೋದರಿಂದ ಸಂಕ್ರಮಣ ಒಂದು ನಮ್ಮ ಬಿಜಾಪುರ ಜಿಲ್ಲೆ, ಉತ್ತರ ಕರ್ನಾಟಕದ ಒಂದು ಬಿಜಾಪುರದ ಒಂದು ಹಬ್ಬ ಅಂತ ನಾವು ಈ ಹಬ್ಬದಲ್ಲಿ ಕೂಡ ನಾವು ಭಾಗವಹಿಸಿ ನಮ್ಮ ಇಲಾಖೆದ್ದು ಒಂದು ಜನರಿಗೆ ಅನುಕೂಲವಾಗತ್ತಂತ ಉದ್ದೇಶದಿಂದ ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಮ್ಮ ಮೀನುಗಾರಿಕೆ ಇಲಾಖೆಯು ಕೂಡ ಭಾಗವಹಿಸಿ ಸಾರ್ವಜನಿಕರ ರೈತರಿಗೆ ಅನುಕೂಲ ಆಗಬೇಕಂತ ಉದ್ದೇಶದಿಂದ ಈ ಮಳಿಗೆಗಳನ್ನು ಹಾಕಿದ್ದೀವಿ. ಸೊ ಇದರದೆಲ್ಲರೂ ಸದುಪಯೋಗ ಪಡ್ಕೊಳಕಂತ ಈ ಮಾಧ್ಯಮ ಮೂಲಕ ನಾನು ಎಲ್ಲರಿಗೆ, ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಮತ್ತು ಮೀನುಗಾರರಿಗೆ, ಮೀನು ಕೃಷಿಕರಿಗೆ ವಿನಂತಿಸಿಕೊಳ್ತಾ ಇದ್ದೀನಿ. ನನ್ನ ಪ್ರದರ್ಶನ ಅಷ್ಟೇ ಇರುತ್ತದ ಅಥವಾ ಏನು ಮಾರಾಟ ಕೂಡ ಮಾಡ್ತೀವಿ? ಇಲ್ಲ, ಮಾರಾಟ ಏನಿಲ್ಲ ಸರ್. ಮತ್ತೆ ಇನ್ನೊಂದು ತಮಗೆ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ನಮ್ಮ ಮುದ್ದು ಮೀನು ಸಂಗ್ರಹಾಲಯ ಅಂತೇಳಿ ಇದೆ. ಅಂಬೇಡ್ಕರ್ ಸ್ಟೇಡಿಯಂ ಅಪೋಸಿಟ್ ಒಂದು ಮುದ್ದು ಮೀನು ಸಂಗ್ರಹಾಲಯ 1987ರಲ್ಲಿ ಸ್ಥಾಪನೆ ಆಗಿದೆ. ಅದು ಕಳೆದ 2 ವರ್ಷದಿಂದ ಮತ್ತೆ ಅದನ್ನು ನವೀಕರಣ ಮಾಡಿದ್ದೇವೆ. ಅದಕ್ಕೂ ಕೂಡ ಸಾರ್ವಜನಿಕರಿಗೆ ಅದರ ಸದುಪಯೋಗ ಆಗಲಿ ಅಂತೇಳಿ, ಅದರದೊಂದು ಅವೇರ್ನೆಸ್ ಬರಲಿ ಅಂತೇಳಿ ಇದ್ರ ಜೊತೆ ಅಕ್ವೇರಿಯಂ ತೊಟ್ಟಿಗಳನ್ನು ಪ್ರದರ್ಶನ ಮಾಡಿ ನಮ್ಮ ಮುದ್ದು ಮೀನು ಸಂಗ್ರಹಾಲಯವು ಇವನ್ ಸರ್ಕಾರ ರಜೆ ದಿನಗಳಲ್ಲಿ ಕೂಡ ಓಪನ್ ಆಗಿರುತ್ತದೆ. ಸೊ ಅದ್ರದ್ದು ಯಾಕಂದ್ರೆ ದೇಶದಲ್ಲಿ ವಿದೇಶದವರು ಬಂದು ಬರ್ತಾರೆ, ಸ್ಕೂಲ್ ಮಕ್ಕಳಿಗೂ ಕೂಡ ಬರ್ತಾರೆ. ಕೆಲವೊಂದು ಸ್ಕೂಲ್ ಮಕ್ಕಳುಗಳು ಕೂಡ ಸಬ್ಜೆಕ್ಟ್ಗಳಿಗೆ ಮಾಹಿತಿಗಳನ್ನು ಕೊಡ್ತಾರೆ, ಕೇಳ್ತಾರೆ. ಅದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ನಾವು ಅವರಿಗೆ ಹೇಳಲಿಕ್ಕೆ ನಾವು ಅದಕ್ಕೆ ಇದಕ್ಕೊಂದು ವೇದಿಕೆಯನ್ನು ಸಿದ್ಧಪಡಿಸ್ಕೊಂಡು ಅದರದೊಂದು ಜನರಿಗೆ ಒಂದು ಅವೇರ್ನೆಸ್ ಆಗಲಿ ಅಂತೇಳಿ ಅದಕ್ಕೆ ಇಷ್ಟೊಂದು ನಾವು ಇದು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಾವು ಸಾರ್ವಜನಿಕರಿಗೆ ಅನುಕೂಲ ಆಗೋದು ಇದೊಂದು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದೇವೆ ಸರ್. ನನ್ನ ಹೆಸರು ಶ್ರೀಶೈಲ್ ಗಂಗಾಳಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ವಿಜಯಪುರ. ಥ್ಯಾಂಕ್ ಯು ಸರ್. ಯಾವ ಟಿವಿ ಸರ್ ನೀವು? ಭೀಮರಾಜ್ ನ್ಯೂಸ್. ಯಾವ್ದ್ರಿ? ಭೀಮರಾಜ್ ನ್ಯೂಸ್ ಅಂತ. ಭೀಮರಾಜ್ ನ್ಯೂಸ್ಗೆ ಧನ್ಯವಾದಗಳು ಸರ್. ಈ ಗಿಡ ಯಾವ್ದು? ಇದು ಹುಂಚೆಹಣ್ಣಿನ ಗಿಡ ಸರ್. ಇದು 9 ರಿಂದ 10 ವರ್ಷದ ಗಿಡ ಸರ್. ಇದಕ್ಕೆ ಯಾವಾಗ ಕಾಯಿ ಆಗ್ತಿರ್ತಾವ ಸರ್. ನಾವ್ ಅಷ್ಟು ಮೇಂಟೈನ್ ಮಾಡಂಗಿಲ್ಲ ಅಂತ ಹೇಳಿ ಕಾಯಿ ಆಗಂಗಿಲ್ಲ. ಖರೆ ಯಾವಾಗ ಆಗ್ಯಾವ ಸರ್. 10 ವರ್ಷದ ಗಿಡ ಅಂತ ಹೆಂಗ್ ಹೇಳ್ತೀರಿ? ನಾ ಹಚ್ಚಿ ಬೆಳೆಸಿನ್ ಸರ್. ಇದಕ್ಕೆಲ್ಲ ಹಚ್ಚಿ ನನ್ನ ಇದ್ರೊಳಗೆ ಬೆಳೆಸಿನ್ ಸರ್. ಮನೆಯಲ್ಲೇ ಬೆಳೆಸಿದ್ರು ಅಥವಾ ಏನು ಹೊರಗಡೆ? ಇಲ್ಲ, ನಾ ಮನ್ಯಾಗ ಬೆಳೆಸಿನ್ ಎಲ್ಲ. ಮತ್ ಹೊರಗಡೆ ಬೆಳೆಸಿ ನಾ ಇಲ್ಲಿ ತಂದಿದ್ರಂದ್ರೆ ಸರ್ ಇನ್ನ ದೊಡ್ಡ ಆಗ್ತಿದ್ವಿ ಸರ್. ಈ ಗಿಡ ಯಾವ್ದು ಸರ್? ಇದು ಆಲದ ಗಿಡ ಸರ್. ಇದು 11 ವರ್ಷದ ಗಿಡ ಸರ್. ಇದು ಬ್ಯಾರಲ್ನಾಗ ಹಚ್ಚಿದೆ ಸರ್. ಮೊದಲ ಇದು ಒಂದು ದೊಡ್ಡ ಬ್ಯಾರಲ್ನಾಗ ಹಚ್ಚಿ ದೊಡ್ಡ ಗಿಡ ಮಾಡಿ ಹಿಂದಾಡೆ ಕಟ್ ಮಾಡ್ಕೊಂಡು ಈ ಟೈಪ್ ಶೇರ್ ಮಾಡ್ಕೊಂಡು ಸರ್.
ಇದು ಸರ್ ಇದು? ಇದು ಹತ್ತಿ ಹಣ್ಣಿಂದ ಸರ್. ಹಾ, ಸರ್. ಈಗ ಸೀಸನ್ ಇಲ್ಲ ಸರ್ ಇದಕ್ಕ. ಇದು 12 ವರ್ಷದ ಗಿಡ ಅದ ಸರ್. ಇದಕ್ಕೂ ಆಗ್ತಾವ ಸರ್, ಹತ್ತಿ ಹಣ್ಣು ಆಗ್ತದೆ. ಇದು 12 ವರ್ಷದ ಸರ್. ಇದು ಆಲದ ಗಿಡ ಸರ್. ಆಲದ ಗಿಡ. ಇವೆಲ್ಲ ನಾ ನರ್ಸರಿ ಒಳಗಿನ ಸಣ್ಣ ತಂದು ದೊಡ್ಡ ಮಾಡೀನಿ ಸರ್. 10 ವರ್ಷ ಕಾಯ್ದಿರಿ ಇವಕ್ಕ? ಹ್ಞೂ ಸರ್, 12 ವರ್ಷದ ಸರ್. ಇದು ಸರ್ ಈ ಗಿಡ? ಇದು ಬೇವಿನ ಗಿಡ ಸರ್. ಹಾ. ಇದು 10 ವರ್ಷ ಆಯ್ತು ನೋಡಿ ಸರ್. 10 ವರ್ಷದ ಗಿಡ ಇದು. ಇದು ನೋಡಿದ್ರೆ ಗೊತ್ತಾಗ್ತಲ್ಲ ಸರ್. ಇದು ಆನಂತರ ಇದು ಕಲ್ ಮೇಲೆ ಅದ ಸರ್. ಈ ಗಿಡ ಇರೋ ಕಲ್ ಮೇಲೆ? ಹಾ, ಕಲ್ ಮೇಲೆ ಇದೆ ಸರ್. ಇದು ಸರ್ ಇದು ಯಾವ ಗಿಡ ಇದು? ಇದು ಆಲದ ಗಿಡನೇ ಸರ್. ಹಾ. ಇದು ಬಡ್ಡಿ ನೋಡಿ ಸರ್. ಇದು ಕಟ್ ಮಾಡಿದ್ದು ಹಚ್ಚಿದ್ದು ಹಿಂಗ್ ಬರಂಗಿಲ್ಲ ಸರ್. ಹಾ. ಒರಿಜಿನಲ್ ಗಿಡ ಹಚ್ಚಿದ್ರೆ ಈ ಟೈಪ್ ಎಲ್ಲ ಬರ್ತದೆ ಸರ್. ಗಿಡ ಹಚ್ಚಿ ಬೆಳೆಸಿದ್ದು ಸರ್ ಈಗೆಲ್ಲ. ಎಷ್ಟು ಎತ್ತರ ಬೆಳಿತು? ಇದು ನೆಲದಾಗ ಹಚ್ಚಿದ್ರೆ ಹೋಗ್ತದ್ರಿ. ಇದು 50 ಫುಟ್ ಹೋಗ್ತದೆ. ಇದು ಸರ್ ಇದು ಗಿಡ? ಇದು ಬಸ್ರಿ ಗಿಡ ಅಂತ ಸರ್. ಹಾ. ಇದು 10 ವರ್ಷ ಇದೆ ಸರ್. 10 ವರ್ಷ. ಹಾ. ಇದು ಬಸ್ರಿ ಗಿಡ ಮತ್ತೆ ಅರಳಿ ಗಿಡ ಮಿಕ್ಸ್ ಅದ ಸರ್. ಇದು ಹಾ ಮಿಕ್ಸ್ ಅದ ಮೇಡಮ್. ಇದು ಅರಳಿ ಗಿಡ ಮತ್ತೆ ಆಲದ ಗಿಡ ಹಾ. ಇದು 10 ವರ್ಷ ಸರ್. ಮತ್ತೆ ಇವೇನು ಬಿಸಿಲಿನ ಶಾಖ ಕೊಡ್ಲಾರ್ದೆ ಬೆಳೆಸಿರೋ? ಇಲ್ಲ ಸರ್, ಬಿಸಿಲು ಬೇಕು ಸರ್. ಅದಕ್ಕೆ ಬಿಸಿಲು ಬೇಕು. ಮನ್ಯಾಗ ಇಟ್ರು ಒಂದ್ ವಾರದಾಗ 1 ದಿವ್ಸ ಮತ್ತೆ ಹೊರಗೆ ಇಡ್ಬೇಕು ಸರ್. ಅಷ್ಟಾದ್ರೆ ಅಷ್ಟು ಜೋಪಾನ ಮಾಡಿದ್ದೀರಿ ನೀವು? ಅದಕ್ಕೆ ಜೋಪಾನ್ ಸಣ್ಣ ಹುಡುಗರಿಗೆ ಅದೇ ಜೋಪಾನ್ ಮಾಡ್ಬೇಕು ಸರ್. ಪ್ರತಿ ವಾರ ಹೊರಗಡೆ ಇರಬೇಕು ಮಾಡ್ಬೇಕೆಲ್ಲ ಪ್ಲಾನ್? ಇಲ್ಲ, ನಂದು ಇದು ಇದ್ರ ಮ್ಯಾಗಿನ ಅದ ಸರ್. ಟೆರೆಸ್ ಸಂಜಯ್ ಮೊಹಿತೆ ಅಂತೇಳಿ, ಬಿಜಾಪುರ. ಗ್ಯಾನ್ಬೋಡಿ. ಇಲ್ಲ ಇಲ್ಲ ಇಲ್ಲ, ಸುಮ್ ಹಾಬೀಸ್. ಹಾಬೀಸ್ ವಾಟ್ಸಪ್ ನೋಡಿ. ಇದು ಬೇವಿನ ಗಿಡ ಸರ್. ಇದು ಒಂದು 6-7 ವರ್ಷ ಐತಿ ಸರ್. ಇವಕ್ಕೆ ನೆಲದಾಗ ಹಚ್ಚಿದ್ರ ಸರ್. ಇವು 6-7 ವರ್ಷನಾಗ 10 ಫುಟ್ ಹೋಗ್ತಾವ ಸರ್. 10 ಫುಟ್ 20 ಫುಟ್ ಹೋಗ್ತಾವ. ಇಷ್ಟು ದೊಡ್ಡ ಹೋಗ್ತಾವ. ಇದಕ್ಕ ತಿನ್ಲಿಕ್ಕೆ ಉಣ್ಲಿಕ್ಕೆ ಸಿಗಂಗಿಲ್ಲ. ಇಷ್ಟ್ರಾಗ ಬೇರೆ ಆಗಂಗಿಲ್ಲ. ಅದಕ್ಕೆ ಇವು ಸಣ್ಣ ಆಗ್ತಾವ ಸರ್. ಈ ಗಿಡ ಸರ್ ಇದು ಜಡ್ ಪ್ಲಾಂಟ್ ಅಂತ ಹೇಳಿ ಸರ್. ಇದು ಮನ್ಯಾಗ ಮನಿ ಪ್ಲಾಂಟ್ ಅಂತ ಹೇಳಿ ಇಡ್ತಾರಲ್ರಿ, ಅದ್ರದೇ ಒಂದ್ ಇದನ್ನ ಶುಭ ಅಂತ ಹೇಳಿ ಇದನ್ನ ಮನ್ಯಾಗ ಇಡ್ತಾರ ಸರ್. ಇದು ಒಂದ್ 6 ವರ್ಷದ ಗಿಡ ಸರ್. ಅದ್ ತರ್ಲಿಕ್ಕೆ ಹೋಗ್ಯಾರ ಮೇಡಮ್. ಇದು ಜಡ್ ಪ್ಲಾಂಟ್ ಸರ್. ಆನಂತರ ಇದು ಜಂಗಲ್ ಜಿಲೇಬಿ ಅಂತ ಹೇಳಿ, ಇಲೈಚಿ ಇಮ್ಲಿ ಅಂತಾರಲ್ಲ ಸರ್, ಅದ್ರ ಗಿಡ ಸರ್. ಇದು ಅದೇ ಎಷ್ಟು ವರ್ಷ ಸರ್? ಇದು 7 ವರ್ಷದ ಸರ್. ಇದು ಬನ್ನಿ ಗಿಡ ಸರ್. ಇದು ಹಚ್ಚಿ ಈಗ 3 ವರ್ಷ ಆಯ್ತು ಸರ್. ಇನ್ನೊಂದ್ ಇತ್ತು ಸರ್, ಅದು ಮೊನ್ನೆ ಸೇಲ್ ಆಯ್ತು. ಮನ್ಯಾಗ ಬಂದು ಹೋಯ್ತಾರ್ರಿ. ಇನ್ನೊಂದು ಇಷ್ಟು ದಪ್ಪ ಇತ್ತು ಸರ್. ಈ ಟೈಪ್ ಇದು ಏನ್ ಪ್ರೈಸ್ ಸರ್ ಸೇಲಿಂಗ್? ಇದು ಅಲ್ಲಿಂದ ಸೇಲಿಂಗ್ ಹೇಳ್ತೀನಿ ಸರ್. ಅವ್ದ ರೇಟ್ ಅದ ಸರ್. ಇದ್ರದ್ದು ಏನಿದೆ ಸರ್? ಇದರದು 2,500 ಸರ್. ಇದು ಒಂದು 1,000 ಸರ್. ಇದು 2,500 ಸರ್. ಇದು 2,500. ಇದು 7,000 ಸರ್. ಇದು 11,000 ಸರ್. ಇದು 10,000 ಸರ್. ಇದು 7,000 ಸರ್. ಇದು 11 ಸರ್. ಇದು 25,000 ಸರ್. 25,000 ಸರ್. ಇನ್ನು 25,000. ಇವು 4 25,000 ಸರ್. ಸರ್ ಇಷ್ಟು ಹಣವನ್ನು ಕೊಟ್ಟು ತಗೊಂಡ್ ಹೋಗ್ತಾರ? ಆರ್ಡರ್ ಬರ್ತಾವ ಸರ್. ನಮ್ಗ ಹೋಮ್ ಡೆಲಿವರಿ ಕೊಡ್ರಿ, ಅಷ್ಟ್ ಕೊಡ್ತೀನಿ ಇಷ್ಟ್ ಕೊಡ್ತೀನಿ ಅಂತ ಹೇಳಿ. ನನಗ ಅವು ಎತ್ಕೊಂಡ್ ಹೋಗೋದು ಆಗಂಗಿಲ್ಲ ಅಂತ ಸೇಲ್ ಮಾಡಂಗಿಲ್ಲ. ಯಾರ ಇಲ್ಲೇ ಬಂದ್ ಸೇಲ್ ಮಾಡ್ಕೊಂಡ್ ಹೋಗ್ತಿದ್ರ ಹೋಗ್ತಾರ. ಮನಿಗ್ ಬರ್ಬೋದು? ಮನಿಗ್ ಬರ್ಬೋದು ಸರ್. ಈ ಮನಿ ವಿಳಾಸ ಸರ್? ನಮ್ದು ಜೋರಾಪುರ್ ಪೇಟ್